ಜ್ವರ ಎಂಬುದು ಎಲ್ಲರಿಗೂ ಬಾಧಿಸುವ ಸಾಮಾನ್ಯ ರೋಗ. ಇದನ್ನು ಆಯುರ್ವೇದ 3 ರೀತಿಯಲ್ಲಿ ನೋಡುತ್ತದೆ. ಅದುವೇ ನವಜ್ವರ ಅಂದರೆ ಪ್ರಾಥಮಿಕ ಜ್ವರ, ವಿಷಮ ಜ್ವರ ಅಂದರೆ ದೀರ್ಘಕಾಲದ ಜ್ವರ ಮತ್ತು ಕ್ಷಯ ಜ್ವರ ಅಂದರೆ ದೇಹ ಕ್ಷಯದಿಂದ ಉಂಟಾದ ಜ್ವರ. ಇನ್ನು ಜ್ವರ ಉಂಟಾಗಲು ಪ್ರಮುಖ ಕಾರಣಗಳು ಯಾವುದೆಂದರೆ ನಮ್ಮ ದೇಹದ 3 ದೋಷಗಳಲ್ಲಿ ಅಸಮತೋಲನ ಉಂಟಾಗುವುದು. ಅಂದರೆ ತ್ರಿದೋಷಗಳಾದ ವಾತ, ಪಿತ್ತ ಮತ್ತು ಕಫದ ಅತಿರೇಕದಿಂದ ಜ್ವರ ಉಂಟಾಗುತ್ತದೆ. ಇನ್ನು ಜ್ವರದ ಲಕ್ಷಣಗಳು ಯಾವುವು ಎಂದು ನೋಡುತ್ತಾ ಹೋದರೆ ಮೊದಲನೆಯದು ವಾತಜ್ವರ. ಇದರ ಲಕ್ಷಣಗಳೆಂದರೆ ಶೀತ, ದೇಹ ಪೂರ್ತಿ ನೋವು ಇತ್ಯಾದಿ. ಎರಡನೆಯದು ಪಿತ್ತ ಜ್ವರ. ಇದು ದೇಹಗಳಲ್ಲಿ ಉರಿಯೂತ, ಹೆಚ್ಚಿದ ಹಸಿವು ಹಾಗೂ ಹೆಚ್ಚಿದ ದಾಹ ಉಂಟು ಮಾಡುತ್ತದೆ. ಮೂರನೆಯದು ಕಫ ಜ್ವರ. ಇದರಲ್ಲಿ ಜ್ವರ ಕಡಿಮೆಯಾಗಿದ್ದರೂ ಭಾರವಾದ ದೇಹ, ಜಡತನದಂತಹ ಲಕ್ಷಣಗಳು ಇರುತ್ತದೆ. 3 ದೋಷಗಳ ಸಂಯೋಜನೆಯಿಂದ ಉಂಟಾಗುವ ಜ್ವರ ಸನ್ನಿಪಾತ ಜ್ವರ. ಇದರ ಲಕ್ಷಣಗಳು ಗಂಭೀರವಾಗಿರುತ್ತದೆ. ಇನ್ನು ಜ್ವರ ಶಮನಕ್ಕೆ ಆಯುರ್ವೇದ ಸೂಚಿಸುವ ಸರಳ ಪರಿಹಾರಗಳು ಯಾವುದು ಎಂದು ನೋಡೋಣ. ಹಾಲು ಮತ್ತು ನೀರನ್ನು ಸಾಕಷ್ಟು ಕುಡಿಯುವುದು ದೇಹವನ್ನು ತಾಪದಿಂದ ರಕ್ಷಿಸುತ್ತದೆ. ಇನ್ನು ತುಳಸಿ ಕಷಾಯ ಕೂಡ ಜ್ವರ ನಿವಾರಕವಾಗಿ ಗುರುತಿಸಿಕೊಂಡಿದೆ. ತುಳಸಿ ರೋಗ ನಿರೋಧಕ ಗುಣಗಳನ್ನು ಹೊಂದಿದೆ. ಶುಂಠಿ ಕೂಡ ಜ್ವರ ಮತ್ತು ಶೀತ ನಿವಾರಕವಾಗಿದೆ. ಶುಂಠಿಯನ್ನು ಬೆಲ್ಲದ ಮಿಶ್ರಣದೊಂದಿಗೆ ಸೇವಿಸಬಹುದು. ಹಾಗೆ ಮೆಂತ್ಯ ಬೀಜ ಕೂಡ ಜ್ವರ ಕಡಿಮೆ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಮೆಂತ್ಯೆಯನ್ನು ನೀರಿನಲ್ಲಿ ನೆನೆಸಿ ಕಷಾಯವಾಗಿ ಕುಡಿಯಬಹುದು. ಜ್ವರ ಬಿಡದೇ ಬರುತ್ತಿದ್ದರೆ ಕೂಡಲೇ ತಜ್ಞ ವೈದ್ಯರ ಸಲಹೆ ಪಡೆಯಬೇಕು. ಧನ್ಯವಾದಗಳು.